like Param Purush ಅಂತ ಹೇಳಿದಾಗ ವೆರಿ ನೈಸ್ ಸರ್. ಈಗ ಯು ಹ್ಯಾವ್ ಬೀನ್ ಇನ್ ದಿಸ್, ಯು ಆರ್ ಎ ಪೈನಿಯರ್ ಇನ್ ದಿಸ್ ಹೋಲ್. ಯಾಕೆಂದ್ರೆ ಮೊನ್ನೆ ರೀಸೆಂಟಾಗಿ ಒಂದು ಹಿಂದಿ ಸಿನಿಮಾ ಬಂದಿತ್ತು, ರಾಕಿ ಆರ್ ರಾಣಿ ಕಿ ಪ್ರೇಮ್ ಕಹಾನಿ ಅಂತ. ಡಿಡ್ ಯು ಗಿವ್ ಎ ವಾಚ್? ಇಫ್ ನಾಟ್, ಪ್ಲೀಸ್ ಗಿವ್ ಎ ವಾಚ್. They have spoken how beautifully a male dancer, what are the things he undergoes. Ranveer Singh though. Ranveer Singh, yes, we saw movie. How beautifully, and he happens to be a Kathak dancer. Yes. So when I watched that film, how adan heng portray madidru, I was like, this is the thing which they have to talk about it. Yakandre ಈಗ ಓಕೆ ಈಗಲೂ ಹೇಳ್ತೀವಿ, in this machoism or alpha male ಒಂದು world ಅಲ್ಲಿ, how did you take it up and how did you go through this? Was there any challenges ಏನಾದ್ರು ಇತ್ತಾ ಸರ್ as a male dancer? ಅಲ್ಲ, ಏನಿಲ್ಲ. ಇವಾಗ ಯೂಶಲಿ ಡ್ಯಾನ್ಸರ್ ಅಂದ ತಕ್ಷಣ ವೆರಿ ಫೆಮಿನೈನ್ ಅಂತ ಬರುತ್ತೆ. ಯಾಕೆ ಅಂದರೆ ಹೆಚ್ಚಿಗೆ ಹೆಣ್ಣು ಮಕ್ಕಳು ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಭಾಳ ಹುಡುಗರು ಭಾಳ ಕಡಿಮೆ ಇರ್ತಾರೆ. ಅವ್ರನ್ನ ಇಮಿಟೇಟ್ ಮಾಡೋಕ್ಕೆ ಹೋಗಿ ಅದೇ ಥರ ಮಾಡ್ತಾರೆ. ಬಟ್ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ, ನಾನು ಯಾವತ್ತೂ ಆ ಥರ ಮಾಡೂ ಇಲ್ಲ. People have always loved Rajendra's dance. ಯಾಕೆ ಅಂದರೆ he is graceful but there is no feminine quality. ಇವಾಗ ರಾಜೇಂದ್ರ ಕೃಷ್ಣನ ಪಾತ್ರ ಮಾಡ್ತಾರೆ, ರಾಮನ ಪಾತ್ರ ಮಾಡ್ತಾರೆ, ಮತ್ತೆ ಆಸ್ ಹಿಮ್ಸೆಲ್ಫ್ ನಾವು ಶುದ್ಧ ನೃತ್ಯವನ್ನ ಮಾಡ್ತೀವಿ ಎಲ್ಲ. ಬಟ್ he brings the charm of a boy. He does not bring ಹುಡುಗಿಯರ ತರ ಆಕ್ಷನ್ಸ್ ಮಾಡೋದಿಲ್ಲ. Probably ಯಾರೋ ಒಂದು out of 10 people, I don't want to generalize, 1 or 2 people ಅಂತಂದಾಗ, but why do they have to stereotype or typecast the whole community itself is my question. Alva man, naturally, because like you say, ನನಗೆ ನನ್ನ first time probably in the 98 99 ಅಥವಾ 2000, I don't remember exactly, ಮೊದಲನೆಯ ನಿಮ್ದು ಒಂದು ಪ್ರೊಡಕ್ಷನ್ ಅನ್ನ ಚೌಡಯ್ಯ ಮೆಮೋರಿಯಲ್ ಹಾಲ್ ನಲ್ಲಿ ನೋಡಿದೆ. ರಾಜೇಂದ್ರ ಸರ್ ವಾಸ್ ಅ ಕೃಷ್ಣ. ಟು ಮೀ ಐ ಸ್ಟಿಲ್ ಹ್ಯಾವ್ ದಟ್, ಮೈ ಐಸ್ ಆರ್ ಲೈಕ್, ಆ ಮಧ್ಯದಲ್ಲಿ ನಿಂತ್ಕೊಂಡಾಗ ಸರ್ ವಿತ್ ಹೋಲ್ ಲೈಟ್ಸ್ ಅಂಡ್ ದಟ್ ಹೋಲ್ ಪ್ರೊಡಕ್ಷನ್, ಯು ಫೀಲ್ ಲೈಕ್ ನಂಗೆ ಕೃಷ್ಣ ಅಂದ್ರೆ ಸರ್. ಅಲ್ಲ ನೋಡಿ, ಅಲ್ಲೇ ಆನ್ಸರ್ ಉಂಟು. ನಟರಾಜ ಈಸ್ ಅ ಮೇಲ್, ಕರೆಕ್ಟ್. ಕೃಷ್ಣ ಕಾಳಿಂಗ ನರ್ತನ ಇದು. ವಿ ಹ್ಯಾವ್ ನಾಟ್ಯ, ವಿ ಹ್ಯಾವ್ ನರ್ತನ ಗಣಪತಿ, ಸೊ ವಿ ಹ್ಯಾವ್ ಪುರಂದರ ದಾಸರೇ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನೃತ್ಯವನ್ನ ಮಾಡ್ತಾ ಇದ್ರು. ಸೊ ಇಲ್ಲಿ ಯಾವುದೇ ರೀತಿ ಜೆಂಡರ್ ಇದು ಅಲ್ಲ. ಏನಂತಂದ್ರೆ ಆ ಕ್ಯಾರೆಕ್ಟರ್ಸ್ನ ತಕೊಂಡು ಆ ಒಂದು ಕಲಾವಿದನ ಒಂದು ಇಮ್ಯಾಜಿನೇಷನ್ ಅಲ್ಲಿ ತರೋದು, ಇಟ್ ಇಸ್ ಎ ವೆರಿ ವೆರಿ ಇಂಡಿವಿಜುವಲ್ ಥಿಂಗ್. ಅಂಡ್ ಇವರು ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಪೀಪಲ್ ಹ್ಯಾವ್ accepted, liked it. ಅಂಡ್ ಆಲ್ಸೋ ಏನ್ ಗೊತ್ತೇ, ಪ್ರತಿಯೊಬ್ಬರಿಗೆ ಇವಾಗ ಎಷ್ಟೋ ಜನ ಹೆಂಗಸರು ಹುಡುಗಿಯರು ಹುಡುಗನ್ ತರ ಡ್ಯಾನ್ಸ್ ಮಾಡ್ತಾರೆ. ಅವರು ಫಿಮೇಲ್ ರೋಲ್ ಮಾಡಿದ್ರು ಹುಡುಗನ್ ತರನೇ ಮಾಡ್ತಾ ಇರ್ತಾರೆ. ಆದ್ರೆ ಇಂಟೆನ್ಷನಲ್ ಆಗಿ ಮಾಡೋದಿದೆಯಲ್ಲ, ಇವಾಗ ಒಂದು ಮಾಯಾ ಬಜಾರ್. ಈ ಮಾಯಾ ಬಜಾರ್ ನಲ್ಲಿ ಅವರು ಸಾವಿತ್ರಿ ಆಕ್ಟ್ ಮಾಡ್ಬೇಕಂದ್ರೆ ಆ ಕ್ಯಾರೆಕ್ಟರ್ಗೆ ಅದು ಬೇಕು. ಅವಾಗವಾಗ ಆ ಇದು ಬಂದು ಹೋಗೋದು, ರಾಕ್ಷಸತ್ವ ಬಂದು ಹೋಗೋದು. ಸೊ ಇದು ಆರ್ಟಿಸ್ಟ್ರಿ ಅದು ಆರ್ಟ್ ಆಗತ್ತೆ. ಬಟ್ ನಮ್ಮ ನೇಚರ್ನ ಅದ್ರ ಮೇಲೆ ಸೂಪರ್ ಇಂಪೋಸ್ ಮಾಡಬಾರ್ದು. ಬಟ್ ಯು ಥಿಂಕ್ ಇನ್ ಜನರಲ್ ಆಸ್ ಹುಡುಗರು ಕ್ಲಾಸಸ್ ಜಾಯಿನ್ ಆಗೋದಕ್ಕೆ ಎಲ್ಲೊಂದ್ ಕಡೆ ಕಮ್ಮಿ ಇರುತ್ತೆ ಅನ್ಸುತ್ತಾ, ಅಥವಾ ಇಸ್ ಇಟ್ ಚೇಂಜ್ಡ್? ವಾಟ್ ಡು ಯು ಫೀಲ್ ಅಬೌಟ್ ದ ಹೋಲ್? ಅಲ್ಲ, ದೇರ್ ಆರ್ ಮೆನಿ ಮೇಲ್ ಡಾನ್ಸರ್ಸ್ ನೌ, ಬಟ್ ಕಂಪೇರ್ ರಾಜೇಂದ್ರ ಹೇಳಿದಂಗೆ ಕಂಪೇರ್ ಟು ದ ಗರ್ಲ್ಸ್, ಹುಡುಗರ ಲರ್ನಿಂಗ್ಸ್ ಕಡಿಮೆ ಇದೆ. ಆಗ್ಬೇಕು, ಇನ್ನು ಜಾಸ್ತಿ ಆಗ್ಬೇಕು. ಬಾಯ್ ಶುಡ್ ಕಮ್. ತುಂಬಾ ಜನ ಇದ್ದಾರೆ. ಸಿ ವೆನ್ ವಿ ಸಿ ರಷ್ಯನ್ ಬ್ಯಾಲೆ, ಎಷ್ಟು ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸಿ ಆರ್ಟ್ ಫಾರ್ಮ್ಸ್ ಲೈಕ್ ಚಾವ್ ಡಾನ್ಸು, ಮಣಿಪುರಿ, ಇದ್ರೆಲ್ಲ ತುಂಬಾ ಹುಡುಗರು ಸೇರ್ಕೊಂತಾರೆ. ಸೊ ಇನ್ನೂ ಜಾಸ್ತಿ ಬರಬೇಕು. ನಮ್ಮ ಭರತನಾಟ್ಯಂ, ಕಥಕ್ಗೆಲ್ಲ ಇನ್ನೂ ಬಂದ್ರೆ ಚೆನ್ನಾಗಿರುತ್ತೆ. See, with respect to films, you have lot. ಹೌದು. ಒಂದು ಫಿಲ್ಮ್ ಫ್ರೀ ಸ್ಟೈಲ್ ಡಾನ್ಸ್ ಗೆ ಅಂತ ತಗೊಂಡಾಗ, ಫಾರ್ ದಟ್ ನೋಬಡಿ ಅದನ್ನ ಯಾವ್ದು ನೋಡಕ್ ಹೋಗೋದಿಲ್ಲ. ಓಕೆ ಫೈನ್, ಇರ್ರೆಸ್ಪೆಕ್ಟಿವ್ ಆಫ್ ಇಟ್. ಅಂಡ್ ಎಷ್ಟೊಂದ್ಸಲಿ ನನಗೆ ಇನ್ನೊಂದು, ಇದು ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಐ ಆಮ್ ಟೋಟಲಿ ಔಟ್ ಆಫ್ ದ ಟಾಪಿಕ್ ಹೋಗ್ತಿದ್ದೀನಿ, ಬಟ್ ಇಟ್ ಇಸ್ ಜಸ್ಟ್ ಬರ್ತಿರಂಗೆ. ಕೆಲವರು ಈಗ ನಿಮ್ಮ ಹತ್ರ ಬಂದು ಡಾನ್ಸ್ಗೆ ಸೇರ್ಕೊಂತಾರೆ ಅಂತ ಅನ್ಕೊಳ್ಳೋಣ. ಸೇರ್ಕೊಂತಿರಂಗೆ ಅವ್ರಿಗೊಂದು ಮೈಂಡ್ ಸೆಟ್ ಇರುತ್ತೆ, ಸಿಂಗ್ ಲೈಕ್ ನನ್ನ ಮಗಳು ಅಥವಾ ನನ್ನ ಮಗ ಒಂದು ವರ್ಷದಲ್ಲಿ ಸ್ಟೇಜ್ ಮೇಲೆ ಹತ್ತಬೇಕು. ಹೌದು ಹೌದು ಹೌದು, ಅದಿರುತ್ತೆ. ಅದು ಎಲ್ಲ ಆರ್ಟ್, ಕ್ಲಾಸಿಕಲ್ ಆರ್ಟ್ ಅಲ್ಲೂ ಬಂದಿರುವಂತಹ ಸಮಸ್ಯೆ ಇದು. ಸಂಗೀತದಲ್ಲೂ ಹೇಳ್ತಾರೆ, ಇಮಿಡಿಯೇಟ್ಲಿ ಕಾಂಪಿಟಿಷನ್ಗೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು. ಸಿ ಅನದರ್ ರೀಸನ್ ಐ ಫೀಲ್ ವೈ ಬಾಯ್ಸ್ ಡೋಂಟ್ ಸ್ಟೇ ಇನ್ ದಿಸ್ ಫೀಲ್ಡ್ ಈಸ್, ಅನ್ಫಾರ್ಚುನೇಟ್ಲಿ ಈ ಕಲೆಯಲ್ಲಿ, ನಮ್ಮ ಎಸ್ಪೆಷಲಿ ಕ್ಲಾಸಿಕಲ್ ಆರ್ಟಲ್ಲಿ, ಇಟ್ ಈಸ್ ನಾಟ್ financially lucrative. Absolutely. So it is sad.
ಯಾಕಂದರೆ ಪ್ಯೂರ್ ಪ್ಯಾಷನ್ಗೋಸ್ಕರ ಮಾಡುವಂಥದ್ದು. ಆದರೆ ಕೆಲವು ಸತಿ ಏನಾಗುತ್ತೆ ಅಂದರೆ, ಇವಾಗ ನಮ್ಮ ಕೇಸ್ನಲ್ಲಿ ನಾವು ಈ ಫೈನಾನ್ಸಸ್ ಬಗ್ಗೆ ಯೋಚನೆ ಮಾಡದೆ ಶುದ್ಧ ಮಾಡ್ಕೊಂಡೇ ಬರಬೇಕು ಅಂತ ಬಂದ್ವಿ. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಒಂದು ಹೆಸರು ಬರುತ್ತೆ, ಒಂದು ರೆಕಗ್ನಿಷನ್ ಬರುತ್ತೆ, ಜೊತೆಗೆ ಲಕ್ಷ್ಮಿಯ ಸಾಥು ಬರುತ್ತೆ, ಏನೋ. ಬಟ್ ಅದಕ್ಕೋಸ್ಕರ ಅಂತ ನಾವು ರೆಗ್ಯುಲರ್ ಬಿಸ್ನೆಸ್ ಥರ ಮಾಡ್ಲಿಕ್ಕೆ ಆಗೋಲ್ಲ ಇದ್ರೊಳಗಡೆ. ಇದನ್ನ ಪ್ಯೂರ್ಲಿ ಪ್ಯಾಷನ್ಗೋಸ್ಕರನೇ ಮಾಡಬೇಕು. ಆ್ಯಂಡ್ ಡಿಪೆಂಡ್ಸ್ ಆನ್ ಈಚ್ ಪರ್ಸನ್. ಸೊ ಎಲ್ಲರಿಗೂ ಅದು ದಕ್ಕೋಲ್ಲ ಆ ತರಹ. But you meant to say initially when you started, ma'am, whether any hurdles ಇತ್ತಾ? ಕಲಿಬೇಕಾದ್ರೆ ಏನಿಲ್ಲ ಅಲ್ಲ, in terms of the financial hurdles ನಿಮ್ಗೆ? ಅಲ್ಲ, ದುಡ್ಡೇ ಇರಲ್ವಲ್ಲ. ಕಲಿಯೋದಿಕ್ಕೆ ಫೈನಾನ್ಷಿಯಲ್ ಹರ್ಡಲ್ಸ್ ಏನಿರ್ಲಿಲ್ಲ. ಓಕೆ. ಆದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ, ನಾವು ಮಾಡ್ಕೊಂಡ್ ಬಂದಿರೋದು ಇದು ಎಲ್ಲರಿಗೂ ಗೊತ್ತಾಗಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಸೊ ನಾವ್ ಏನ್ ಕಲೆಯಿಂದ ಚೂರುಪಾರು ಏನ್ ಬರ್ತಾ ಇತ್ತು ಅದನ್ನ ಕಲೆಗೆ ಹಾಕ್ತಾ ಇದ್ವಿ. ಈಗ ಕ್ಲಾಸ್ ಹೇಳ್ಕೊಡೋದ್ರಿಂದ ಒಂದಷ್ಟು ಬರುತ್ತೆ, ಅದನ್ನ ತೆಗೆದು ನಮ್ಮ ಪ್ರೊಡಕ್ಷನ್ಗೆ ಹಾಕೋದು, ಪ್ರೊಡಕ್ಷನ್ ಮಾಡೋದ್ರಿಂದ ಒಂದು ಎಂಥದ್ದು ಬರುತ್ತೆ, ಅದನ್ನ ತೆಗೆದು ಮತ್ತೆ ಕ್ಲಾಸ್ನ ಬಿಲ್ಡ್ ಮಾಡೋದು, ಮತ್ತೆ ಹಿಂಗೆ ಮಾಡೋದು. ಸೊ ಇಟ್ಸ್ ಲೈಕ್ ಅ ರೊಟೇಷನ್, ಚೈನ್ ಪ್ರೋಸೆಸ್. ಬಟ್ ಏನಂತಂದ್ರೆ ಅಬೌವ್ ಆಲ್ ಆ ಒಂದು ಥ್ರಿಲ್ ಇದೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಆ ಫ್ಯೂ ಸೆಕೆಂಡ್ಸ್ ಆಫ್ ಇವತ್ತು ನಮ್ಮಿಂದ ಒಂದಷ್ಟು ಜನ ಸಂತೋಷ ಪಟ್ಟರು, ನಮ್ಮಿಂದ ಒಂದಷ್ಟು ಜನಕ್ಕೆ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಆಗಲಿ, ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ, ನಮ್ಮ ರಾಗಗಳ ಬಗ್ಗೆ ಆಗಲಿ, ನಮ್ಮ ನೃತ್ಯ ಕಲೆಗಳು, ನಮ್ಮ ಸಂಸ್ಕಾರಗಳ ಬಗ್ಗೆ ಅವ್ರಿಗೊಂದು ಗೌರವ, ಸಂತೋಷ ಸಿಕ್ಕಿತು ಅಂದಾಗ ದಟ್ ಈಸ್ ದ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅಸ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.